ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಶಿಕ್ಷಕ ಧರ್ಮಸ್ಥಳ ಗ್ರಾಮೋದ್ಯೋಜನೆ ಮಧುಪುಟ ಮತ್ತು ಈ ಒಂದು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಈ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವ ಬಗ್ಗೆ ನಾವು ಇವತ್ತು ಸೇರಿದ್ದೇವೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಸುರೇಶ್ ಅವರೇ, ಅದೇ ರೀತಿ ಈ ಒಂದು ಶಾಲೆಯ ಸಂಚಾಲಕರಾಗಿರುವಂತಹ ಮೋಹನ್ ದಾಸ್ ಅವರೇ, ಅದೇ ರೀತಿ ನಮ್ಮ ಈ ಒಂದು ಮಧುಕ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರೇ, ಅದೇ ರೀತಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಐಶ್ವರ್ಯ ಲಕ್ಷ್ಮಿ ಮೇಡಮ್ ಅವರೇ, ಅದೇ ರೀತಿ ಗ್ರಾಮದಲ್ಲಿ ನಿರಂತರವಾಗಿ ಕೆಲಸವನ್ನ ನಿರ್ವಹಿಸಿರುವಂತಹ ಸೇವಾ ಪ್ರತಿನಿಧಿ ಲೋಲಾಕ್ಷ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ವಾಹಿನಿಯಲ್ಲಿ ನೀವೆಲ್ಲರೂ ನಮ್ಮ ವಿದ್ಯಾರ್ಥಿನಿಯರು ಇದ್ದೀರಿ. ಮುಖ್ಯವಾಗಿ ನಿಮಗೆ ಇವತ್ತು ಒಂದು ಅರ್ಧ ಗಂಟೆಗಳ ಕಾಲ ಬಹಳ ಉತ್ತಮ ರೀತಿಯ ಮಾಹಿತಿಯನ್ನ ನಮಗೆ ಡಾಕ್ಟರ್ ಅವರು ನೀಡಲಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ಬಾಲ್ಯ ಜೀವನದಲ್ಲಿ ನಾವು ದುಶ್ಚಟ ಎನ್ನುವಂಥದ್ದಕ್ಕೆ ಬಲಿಯಾದ್ರೆ ಮುಂದಿನ ಜೀವನ ಏನಾಗ್ತದೆ ಎನ್ನುವಂಥದ್ದಕ್ಕೆ ನಮಗೆ ಅರಿವು ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಮಾಹಿತಿಯನ್ನ ನಾವು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ನಾವು ತಿಳ್ಕೊಂಡ್ರೆ ಮುಂದಕ್ಕೆ ಅದಕ್ಕೆ ನಾವು ಬಲಿಯಲಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಯಾರು ಆ ಒಂದು ದುಶ್ಚಟಕ್ಕೆ ಬಲಿಯಾಗಿರ್ತಾರ ಅವರ ಒಂದು ಸ್ನೇಹವನ್ನ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ನಮ್ಮ ಟೀನ್ ಏಜ್ ಅಂತ ಇರ್ತೇವೆ, ಈ ಒಂದು ಏಜ್ ಅಲ್ಲಿ ನಮಗೆ ಗೊತ್ತಿಲ್ಲದು ಅಥವಾ ನಮಗೆ ಗೊತ್ತಿಲ್ಲದೆ ನಾವು ತಕ್ಷಣ ಅದಕ್ಕೆ ಮಾರುತ್ತೇವೆ. ಇವತ್ತು ಅಂಗಡಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯಂತಹ ಮಾದಕ ವಸ್ತುಗಳು ಮಾರಾಟ ಆಗ್ತವೆ. ಅವುಗಳನ್ನ ನಾವು ತಿಂಡಿಗಿಂತಲೂ ಅದನ್ನ ನಾವು ಟೇಸ್ಟ್ ಅನ್ನು ನಾವು ಮಾಡ್ಲಿಕ್ಕೆ ಹೋದ್ರೆ ತಕ್ಷಣ ಅದಕ್ಕೆ ನಾವು ಬಲಿಯಾಗ್ತೇವೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮೋದ್ಯೋಜನೆ ಪ್ರತಿ ಕಾಲೇಜ್ ಮತ್ತು ಹೈಸ್ಕೂಲ್ನಲ್ಲಿ ಈ ಒಂದು ಸ್ವಾಸ್ಥ್ಯ ನಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನ ನಿರಂತರವಾಗಿ ಇದನ್ನ ನಡೆಸಿದ್ದಾರೆ. ಯಾಕೆಂತ ಹೇಳಿದ್ರೆ ಮಕ್ಕಳು ಮುಂದಿನ ಸಮಾಜದಲ್ಲಿ ಅಥವಾ ದೇಶವನ್ನ ಕಟ್ಟುವಂತಹ ಕಾಯಕದಲ್ಲಿ ನಮ್ಮ ಯುವಕರು ಅದರಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಅವರ ಆರೋಗ್ಯ ಇದ್ರೆ ಮಾತ್ರ ದೇಶದ ಅಭಿವೃದ್ಧಿಯಾಗಲು ಸಾಧ್ಯತೆ ಇದೆ ಎನ್ನುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ಕಾಲೇಜಿನಲ್ಲಿ ಕೂಡ ನಾವು ಮಾಡ್ತಿದ್ದೇವೆ. ಇದಕ್ಕೊಂದು ಅರ್ಥಪೂರ್ಣ ಇದೆ, ಇದಕ್ಕೊಂದು ಅರ್ಥ ಇದೆ. ಹಾಗಾಗಿ ಈ ಒಂದು ಸ್ವಲ್ಪ ಹೊತ್ತಿನಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಿಮ್ಮ ಮನಸ್ಸಿನುವಂಥದ್ದು ಅದು ಚಂಚಲ, ಅದನ್ನ ಒಂದೇ ಕಡೆಗೆ ಕೇಂದ್ರೀಕೃತ ಮಾಡಲಿಕ್ಕೆ ಕಷ್ಟ. ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಇದು ನಮ್ಮ ಕಾರ್ಯಕ್ರಮ ಎನ್ನುವಂತಹ ಒಂದು ಮನಸ್ಥಿತಿಯನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ಇದು ಪಾಲ್ಗೊಳ್ಬೇಕು. ಡಾಕ್ಟರ್ ನಮಗೆ ಉತ್ತಮ ರೀತಿಯ ಮಾಹಿತಿಯನ್ನು ಕೊಡ್ತಾರೆ. ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಕೊನೆಯಲ್ಲಿ ಕೂಡ ನಾವು ಒಂದು ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನ ನಮ್ಮ ಪೋಷಕರಿಗೆ, ನಾವು ಸಂಘದ ಸದಸ್ಯರಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಅದು ಕೂಡ ತುಂಬಾ ಪ್ರಯೋಜನ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮೋದ್ಯೋಜನೆ ಮುಖಾಂತರ ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಅತಿ ಹೆಚ್ಚು ಏನು ದುಶ್ಚಟ ಅಥವಾ ಡ್ರಿಂಕ್ಸ್, ಇವತ್ತು ಬೇರೆ ಬೇರೆ ರೀತಿಯ ಮದ್ಯ ವ್ಯಸನಕ್ಕೆ ಬಲಿಯಾದವರನ್ನ ನಾವು ಅವರನ್ನ ಕ್ಯಾಂಪಿಗೆಲ್ಲ ಮಾಡಿ ಕ್ಯಾಂಪ್ ಎಲ್ಲ ಸೇರಿಸಿ ಅದನ್ನ ಮದ್ಯ ಮುಕ್ತರನ್ನಾಗಿ ಮಾಡುವಂತಹ ಸದರ ಕರ್ನಾಟಕ ಸ್ಟೇಟ್ ಅಲ್ಲಿ ಕೂಡ ಸದರ 1.5 ಲಕ್ಷಕ್ಕಿಂತಲೂ ಅತಿ ಹೆಚ್ಚು ಸದಸ್ಯರು ಈ ಕುಡಿತವನ್ನ ಬಿಟ್ಟು ಉತ್ತಮ ಜೀವನವನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ನಮ್ಮ ಉಜಿರೆಯಲ್ಲಿ ಕೂಡ ಈ ಕುಡಿತ ಬಿಡ್ಲಿಕ್ಕಾಗಿ ಒಂದು ಹಾಸ್ಪಿಟಲ್ ಕೂಡ ಇದೆ, ಎಸ್.ಡಿ.ಎಂ ಹಾಸ್ಪಿಟಲ್ ಇದೆ. ಈ ಒಂದು ಮದ್ಯವನ್ನ ಕೆಲವರು ಅದಕ್ಕೆ ಅಡಿಕ್ಟ್ ಆದ್ರೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅದನ್ನು ಬಿಡುವಂತಹ ವ್ಯವಸ್ಥೆಗಾಗಿ ಇದಕ್ಕೆ ಆದಂತಹ ಆಸ್ಪತ್ರೆ ನಮಗೆ ಉಜಿರೆಯಲ್ಲಿ ಇದೆ. ಅಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಒಂದು ಮನೆ ಕೂಡ ಇಂತಹ ಒಂದು ದುಶ್ಚಟಕ್ಕೆ ಬಲಿಯಾದ್ರೆ ಇಡೀ ಒಂದು ಕುಟುಂಬ ಕೂಡ ಸರ್ವನಾಶ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಂತಹ ಒಂದು ಮಾಹಿತಿಯನ್ನ ನಾವು ತಿಳಿದುಕೊಂಡು ಯಾವುದೇ ಕಾರಣಕ್ಕೂ ಅಂತಹ ಚಟಗಳಿಗೆ ನಾವು ಬಲಿಯಾಗಬಾರ್ದು. ನಮ್ಮ ತಂದೆ ತಾಯಿ ನಮ್ಗೆ ಎಷ್ಟೋ ಕಷ್ಟಪಟ್ಟು ನಮ್ಮನ್ನು ಓದಿಸ್ತಾರೆ, ನಮ್ಮ ಎಜುಕೇಶನ್ಗೋಸ್ಕರ ಶ್ರಮ ಪಡ್ತಾರೆ, ಎಷ್ಟೋ ಫೀಸ್ಗಳನ್ನ ಕಟ್ಟಿ ನಮ್ಮ ಇಂತಹ ಉತ್ತಮ ಶಾಲಾ ಕಾಲೇಜುಗಳಿಗೆ ನಮ್ಮನ್ನು ಕಲಿಸ್ಕೊಡ್ತಾರೆ. ಹಾಗಾಗಿ ನಾವು ಕೂಡ ಅದಕ್ಕೊಂದು ಬೆಲೆಯನ್ನು ಕೊಟ್ಟು ತಂದೆ ತಾಯಿಯ ಗೌರವವನ್ನು ಉಳಿಸಿಕೊಳ್ಳುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ಮಹತ್ವಪೂರ್ಣವಾದದ್ದು. ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮಗೆಲ್ಲರಿಗೂ ಕೂಡ ಸಹಕಾರವನ್ನ ನೀಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಸರಿಗೆ ನಾನು ಅವಕಾಶಗಳನ್ನು ಮಾಡಿಕೊಡ್ತೇನೆ. ವಂದನೆಗಳು.